ಮೇಡಮ್, ಈಗ ಬಿಹಾರ ಚುನಾವಣೆಯಲ್ಲಿ ಅವರು ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋರು, ನಿಮ್ಮ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಿದ್ರು. ಈಗ ಅವರು ಕೂಡ ಗ್ಯಾರಂಟಿನ ಘೋಷಣೆ ಮಾಡಿದ್ದಾರೆ. ನೋಡಿ, ಬಿಜೆಪಿಯವರು ಮಾತನಾಡೋದು ಒಂದು, ಮಾಡೋದು ಒಂದು. ಇದು ಅವರ ಮುಂಚೆಯಿಂದ ನಡೆದುಕೊಂಡು ಬಂದಂತ ಒಂದು ಕಾಯಕ. ಅವರು ಯಾವತ್ತಿದ್ರು ಕೂಡ ಕರ್ನಾಟಕ ಮಾಡೆಲ್ ಅನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಯೋಜನೆಗಳನ್ನ ಕಾಪಿ ಹೊಡೆದು ಪಾಸ್ ಆದಂತ ಸ್ಟೂಡೆಂಟ್ಗಳವರು. ಈಗ ನಮ್ಮ ಮನರೇಗಾನ ವಿರೋಧ ಮಾಡಿದ್ರು, ನಮ್ಮ ಆಧಾರ್ ಕಾರ್ಡ್ ಅನ್ನ ವಿರುದ್ಧ ಮಾಡಿದ್ರು. ದೇಶದಲ್ಲಿ ಏನೆಲ್ಲ ದೊಡ್ಡ ದೊಡ್ಡ ಒಳ್ಳೆ ಯೋಜನೆಗಳಿತ್ತು ಅವನ್ನೆಲ್ಲ ವಿರೋಧ ಮಾಡ್ಕೊಂಡು ಬಂದ್ರು. ಈಗ ಅದನ್ನೇ ಫಾಲೋ ಮಾಡ್ತಾರೆ. ಅದರಲ್ಲೂ ಸ್ಪೆಷಲಿ ಈ ಮಹಿಳೆಯರ ಸಬಲೀಕರಣಕ್ಕೆ ಅಂತ ಏನು ನಾವು ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಬಹಳಷ್ಟು ಯಶಸ್ವಿಯಾಗಿ ಕರ್ನಾಟಕದಲ್ಲಿ ನಡೆಸ್ತಾ ಇದೀವಲ್ಲ. ಸೊ ಇದನ್ನ ಕಾಪಿ ಮಾಡಿ, ಕರ್ನಾಟಕ ಮಾಡೆಲ್ನ ಕಾಪಿ ಮಾಡಿ ಮಧ್ಯಪ್ರದೇಶದಲ್ಲಿ ಇಲೆಕ್ಷನ್ ಗೆದ್ರು, ಕರ್ನಾಟಕ ಮಾಡೆಲ್ ಕಾಪಿ ಮಾಡಿ ಮಹಾರಾಷ್ಟ್ರದಲ್ಲಿ ಮೋದಿ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದ್ರು. ಗ್ಯಾರಂಟಿಗಳಿಗೆ ಮೋದಿ ಅಂತ ಹೆಸರಿಟ್ರು. ಅದೇ ರೀತಿ ಡೆಲ್ಲಿ ಇಲೆಕ್ಷನ್ ಅಲ್ಲಿ ಕೂಡ ಗ್ಯಾರಂಟಿನ ಅನೌನ್ಸ್ ಮಾಡಿ ಅಲ್ಲಿ ಕೂಡ ಗೆದ್ರು. ಈಗ ಬಿಹಾರದಲ್ಲಿ ಮಾಡ್ತಾರೆ. ಆದ್ರೆ ಕರ್ನಾಟಕಕ್ಕೆ ಬಂದಾಗ ಬಿಜೆಪಿ ನಾಯಕರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 24 ಗಂಟೆ ಗ್ಯಾರಂಟಿಗಳನ್ನ ಟೀಕಿಸ್ತಾ ಇರುವಂತ ಕರ್ನಾಟಕದ ಬಿಜೆಪಿ ನಾಯಕರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕ ಮಾಡೆಲ್ ಇಟ್ಕೊಂಡು ಇಡೀ ದೇಶದಲ್ಲಿ ಮೋದಿಯವರು, ನೀವು ನಿಮ್ಮ ಬಿಜೆಪಿಯವರು ರಾಜಕಾರಣ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಯಾವ ನೈತಿಕತೆ ಇದೆ ಕರ್ನಾಟಕದ ಈ ಯಶಸ್ವಿ ಗ್ಯಾರಂಟಿ ಜನಪ್ರಿಯ ಯೋಜನೆಯನ್ನ ಟೀಕೆ ಮಾಡೋದ್ಲಿಕ್ಕೆ ಅಂತ ಕೇಳ್ತೀನಿ. ಸರ್, ಇನ್ನು ಮೇಡಮ್, ಇನ್ನೊಂದು ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ್ ನೀವು ಗಮನಿಸಿದ್ರಿ. ಹೌದು, ತಾವು ಕೂಡ ಸಮುದಾಯದ ನಾಯಕರಿದ್ರಿ. ಇದು ಕ್ರಮ ಸರಿನಾ? ಕಾಂಗ್ರೆಸ್ ಮೇಲೆ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ನಾನು ಕಾಂಗ್ರೆಸ್ ಬಿಜೆಪಿ ಅಂತ ಈ ಒಂದು ನಮ್ಮ ಸಮಾಜದ ಈ ಒಂದು ಇದಕ್ಕೆ ನಾನು ತಗೊಳ್ಳೋದಿಲ್ಲ. ಆದ್ರೆ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಆ ರೀತಿ ಪೀಠಕ್ಕೆ ನಮ್ಮ ಗುರುಗಳಿಗೆ ಆ ರೀತಿ ಬೀಗ ಹಾಕೋದಾಗ್ಲಿ ಇದು ಸಭ್ಯತೆ ಅಲ್ಲ. ಯಾವುದೇ ಸಮಾಜದ ಗುರುಗಳಿಗೆ ಅವಮಾನ ಮಾಡೋದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಖಂಡಿಸ್ತಾಳೆ. ಅದ್ರಲ್ಲೂ ಬಹಳಷ್ಟು ಹೆಮ್ಮೆಯಿಂದ ನಾವು ಹೇಳ್ತೀವಿ ನಾವು ಪಂಚಮಸಾಲಿಗಳಂತ. ಖಂಡಿತವಾಗ್ಲೂ ನಾನು ಇದನ್ನ ಖಂಡಿಸ್ತೀನಿ. ಮತ್ತು ಸತತ 2-3 ದಿನದಿಂದ ನಾನು ಗುರುಗಳ ಸಂಪರ್ಕದಲ್ಲಿದ್ದೀನಿ. ನಾಳಿದ್ದು ಅವ್ರು ಬೆಳಗಾವಿಗೆ ಬರ್ತಾ ಇದ್ದಾರೆ. ನಾನು ಅವ್ರನ್ನ ಹೋಗಿ ಭೇಟಿಯಾಗಿ ಮಾತಾಡ್ತೀನಿ. ಮೀಸಲಾತಿ ವಿಚಾರವಾಗಿ ಮೇಡಮ್, ತಾವರೆಲ್ಲ ಸಚಿವರಾದ್ರು, ಆದ್ರೆ ಮೀಸಲಾತಿ ವಿಚಾರನ ಸರ್ಕಾರದಲ್ಲಿ ಮಾತನಾಡ್ತಿಲ್ಲ ಅನ್ನೋ ಆರೋಪನ ಅರವಿಂದ್ ಬೆಲ್ಲದವರು ಮಾಡಿದ್ರು. ನೋಡಿ, ಅರವಿಂದ್ ಬೆಲ್ಲದವರ ಮಾತಿಗೆ ಪ್ರತಿಕ್ರಿಯೆ ಕೊಡುವಂತ ಅವಶ್ಯಕತೆ ಇಲ್ಲ. ಮೀಸಲಾತಿ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಮಟ್ಟಕ್ಕೆ ಹೋರಾಟ ಮಾಡಿದ್ದಾರೆ ಅನ್ನೋದು ನಮ್ಮ ಸಮಾಜದ ಜನರಿಗೆ ಗೊತ್ತಿದೆ. ಅರವಿಂದ್ ಅವ್ರನ್ನ ಬೆಲ್ಲದವ್ರನ್ನ ಮೆಚ್ಚುವಂತ ಕೆಲಸ ನನಗೆ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನೋಡಿ, ನಾನು ಅದೇ ಹೇಳಿದೆ, ಯಾವುದೇ ಸಮಾಜದ ಗುರುಗಳಿಗೆ ಈ ರೀತಿ ಅಪಮಾನ ಆಗಬಾರ್ದು. ಏನು ಬೀಗ ಹಾಕೋದಾಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ, ಈ ರೀತಿ ಯಾರು ಮಾಡಿದ್ದಾರೆ, ಈ ರೀತಿ ಆಗಬಾರ್ದು. ಇದನ್ನ ಖಂಡಿಸ್ತೀನಿ. ನಾನು ನಾಡಿದ್ದು ಅಪ್ಪಾಜಿ ಅವ್ರನ್ನ ಭೇಟಿ ಆಗ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.